ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರ RSS ವಿಚಾರದಲ್ಲಿ ಅಜಯ್ ಸಿಂಗ್ ಅವರು ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ನಾನು ಮಾತಾಡಿದ್ನಲ್ಲ, ನಾನು ಮಾತಾಡಿನೂ ಕೂಡ ನಾನು ಹೇಳಿದ್ದೀನಿ. ಯಾವಾಗಲೂ ಕೂಡ ನಮ್ಮ ಪಕ್ಷ ಸಿದ್ಧಾಂತ, ಯಾವಾಗಲೂ ಕೂಡ ನಾವು ಜೊತೆ ಇದ್ದೀವಿ. ಯಾವಾಗಲೂ ನಾವು RSSಗೆ ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ. RSS ಅಂದರೆ ಇವತ್ತು ಬಿ ಜೆ ಪಿ ಅಂದರೆ RSS ಅವರು ಏನು ಹೇಳ್ತಾರೆ ಅದೇ BJP ಮುಖಂಡರು ಕೂಡ ಮಾತಾಡ್ತಾರೆ. ಕರೆಕ್ಟ್. ಕೇಶವ ಕೃಪಾದಲ್ಲಿ ಎಲ್ಲ ನಡೆಯೋದು. ಇವಾಗ ನಾವು ಅದಕ್ಕೆ ನಾವು ಯಾವಾಗಲೂ ಕೂಡ ವಿರುದ್ಧವಾಗಿದ್ದೀವಿ. ನಾವು ಹೇಳಿದ್ದೀನಿ, ಮೊನ್ನೆ ಎಲ್ಲ ಪ್ರೆಸ್ ಅವರು ಕೂಡ ನಂಗೆ ಭೇಟಿಯಾದಾಗ ನಾನು ಕೂಡ ಎಲ್ಲರೂ ಹೇಳಿದ್ದೀನಿ. ಪಕ್ಷದಲ್ಲಿ ಬಹಳಷ್ಟು ನಾಯಕರು ಮಾತನಾಡ್ತಾ ಇಲ್ಲ ಅಂತ ಹೇಳಿ. ಇಲ್ಲ, CM ಇವರಷ್ಟೇ ಮಾತನಾಡ್ತಾ ಇದ್ದಾರೆ. ಯಾರು ಬಂದ್ರೂ ಕೂಡ ಖಂಡಿತವಾಗಿ ನಾವು ಮಾತಾಡ್ತೀವಿ, ಅವ್ರ ವಿರುದ್ಧ ಮಾಡ್ತೀವಿ. ನಾವು ಕಾಂಗ್ರೆಸ್ ನಮ್ಮ ಆಕ್ಚುಲಿ ತಾವು ಇತಿಹಾಸ ತೆಗೆದು ನೋಡಿದ್ರೆ ನಮ್ಮ ತಂದೆಯವರು 1969ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. 69 ಅಂದರೆ ಸುಮಾರು 56 ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ತಂದೆಯವರಾಗಲಿ ನಾನು ಕೂಡ ಯೂತ್ ಕಾಂಗ್ರೆಸ್ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧರಾಗಿದ್ದೀವಿ, ಐಡಿಯಾಲಜಿಗೆ ಬದ್ಧರಾಗಿದ್ದೀವಿ. 1977ನಲ್ಲಿ ಕೂಡ ಅವಾಗಲೂ ಕೂಡ ಎಂತೆಂಥವರು ಕೂಡ ಪಕ್ಷದಲ್ಲಿ ಇರಲಿಲ್ಲ ಅಂದರೂ ಕೂಡ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಅವರೊಬ್ಬ ಶಿಸ್ತಿನ ಸಿಪಾಯಿ ಒಂದು ರೀತಿಯಿಂದ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಹಾದಿಯಲ್ಲಿ ಅವರು ನಡೆದಿರುವಂಥ ಒಂದು ಹೆಜ್ಜೆಯಲ್ಲಿ ನಾವು ಎಲ್ಲ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜೀವರ್ಗಿಯಲ್ಲಿ ಕೂಡ ಏನಾದರೂ ಪಥಸಂಚಲನ ಮುಗಿಸಿದ್ರ ಸರ್? ಮಾಡಬೇಕಂತ ಅವ್ರದ್ದಿತ್ತು, ಆದರೆ ಅದಕ್ಕೂ ಕೂಡ ನಾವು ಬೆಳ್ಳಿಲ್ಲ. ಅಲ್ಲಿ ನಮ್ಮ ಜವೇರಿಯಲ್ಲಿರ್ತಕ್ಕಂಥ ಕುಮ್ಮನ್ ಸಿಸ್ಕಿ ಒಂದು ಗ್ರಾಮದಲ್ಲಿ ಮಾಡಬೇಕಂತ ಒಂದು ಉದ್ದೇಶದಿಂದ ಅವರು ಪ್ರಯತ್ನ ಮಾಡಿದ್ರು. ಆದರೆ ಅದಕ್ಕಾಗಿ ಅವರೇನು ಪರ್ಮಿಷನ್ ತೊಗೊಳ್ಬೇಕು. ಇವಾಗ ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಜಾಗದಲ್ಲಿ ಈಗಂತಲ್ಲ, ಇದು ಹೊಡಿಸಿದ್ದು ನಿಮ್ಗೆ ಗೊತ್ತಿರಬೇಕು ಫೆಬ್ರವರಿ 2013ರಲ್ಲಿ. ಅವಾಗ ಜಗದೀಶ್ ಶೆಟ್ಟರ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಇದ್ದರು, BJP ಮುಖ್ಯಮಂತ್ರಿ ಇದ್ದರು. ನೀವು ಒಂದೇ ಸಂಘಟನೆಗೆ ನಾವು ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇಲ್ಲ. ಯಾರಾದರೂ ಒಬ್ರು ಈ ಥರ ಏನಾದರೂ ಒಂದು ಮಾಡ್ತಕ್ಕಂಥ ಇದ್ರೆ ಪರ್ಮಿಷನ್ ತಗೊಳ್ಳಿ ಮಾಡ್ರಿ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ KN ರಾಜಣ್ಣ ಹೇಳ್ತಾರೆ, ಯಾವುದೇ ಒಂದು ಕಾನೂನು ಮಾಡಬೇಕಂದ್ರೆ ಅದು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇರ್ತಕ್ಕಂಥ ಕಾನೂನು ಮಾಡಬೇಕು. ಮುಸ್ಲಿಮರು ಪರ್ಮಿಷನ್ ತಗೊಂಡು ಮಾಡ್ತಾರ, ರಸ್ತೆಗಳನ್ನ ಮಾಡ್ತಾರ ಅಂತ ಪ್ರಶ್ನೆ ನಿಮ್ದೇ ಪಕ್ಷದವರು? ನಮ್ಮ ಪಕ್ಷದವರು ರಾಜಣ್ಣ ಅವರು ಕೂಡ ಹೇಳಿದ್ದು, ಅದು ಧರ್ಮ, ಅದು ಪ್ರೇಯರು ಯಾರು ಎಲ್ಲೂ ಹೆಂಗೂ ಮಾಡ್ಬೋದು. ಕರೆಕ್ಟ್ನಾ? ಇವಾಗ ಪ್ರಾರ್ಥನೆ ಮಾಡಬೇಕಾಗಿದೆ, ನಮಾಜ್ ನೀವು ಮಾಡಬೇಕಾಗಿದ್ರೆ ಎಲ್ಲೂ ಮಾಡ್ಬೋದು. ಆದರೆ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ಏನಾದರೂ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಅವರು ಮಾಡಬೇಕಂದ್ರೆ ಅದಕ್ಕಾಗಿ ನೀವು ಶಾಲೆಯಲ್ಲಿ ಮಾಡ್ತಾಯಿದ್ದೀರಿ, ನೀವು ರಸ್ತೆಯಲ್ಲಿ ಮಾಡ್ತಾಯಿದ್ದೀರಿ, ಹಳ್ಳಿಯಲ್ಲಿರ್ತಕ್ಕಂಥ ಜಾಗದಲ್ಲಿ ನೀವು ಪಥಸಂಚಲನೆ ನೀವು ಮಾಡ್ತೀರಾ, ಅದಕ್ಕೆ ಪರ್ಮಿಷನ್ ನೀವು ತೊಗೊಂಡ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಲ್ಲ ಅಂತ ಒಂದು ರೀತಿಯಿಂದ ನಮ್ಮ ಸರ್ಕಾರ ಹೊಡಿಸಿದೆ. ಅದಕ್ಕೆಲ್ಲ ನಾವೆಲ್ಲ ಒಪ್ಪಿಗೆ. ನಮಾಜಿಗೆ ಅಗತ್ಯ ಇಲ್ಲ ಅಂತ ಹೇಳ್ತಿರೋದು ಸರ್ ತಾವು? ನಮಾಜಿಗೆ ಪರವಾನಗಿ ಅಗತ್ಯ ಇಲ್ಲ ಅಂತ ಹೇಳ್ತಿರೋದು ರಸ್ತೆಗಳಲ್ಲಿ ನಮಾಜ್ ಮಾಡೋದಕ್ಕೆ? ಇಲ್ಲ, ನಮಾಜ್ ಮಾಡೋದು ಇದು ಒಂದು ಪ್ರಾರ್ಥನೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಅವ್ರು ಯಾರಾದರೂ ಒಬ್ಬರು ಪ್ರಾರ್ಥನೆ ಎಲ್ಲೂ ಕೂಡ ಮಾಡ್ಬೋದು. ಅದಕ್ಕೆ ಬಹುಶಃ ಏನು ಪರ್ಮಿಷನ್ ನೀವು ತಗೊಳ್ಳೋಕ್ಕೆ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಪಥಸಂಚಲನ ಸಾರ್ವಜನಿಕ ರಸ್ತೆಗಳಲ್ಲಿ ಮಾಡೋದಕ್ಕೆ ಅಲ್ಲ, ನಮಾಜ್ ಮಾಡುವಾಗ ಅವರು ದಿನನಿತ್ಯ 5-6 ಸತಿ ನಮಾಜ್ ಮಾಡ್ತಾರೆ. ರೈಟ್. ಮಾಡುವಾಗ ಕೆಲವು ಸತಿ ಅವರು ಮನೆ ಆಗಲಿ ತಮ್ಮ ಕಚೇರಿ ಆಗಲಿ ಬೇರೆ ಕಡೆ ಇರಲಿಲ್ಲ ಅಂದ್ರೂ ಕೂಡ ನಾನು ಭಾಳಷ್ಟು ಕಡೆ ನೋಡಿದ್ದೀನಿ. ಭಾಳಷ್ಟು ಕಡೆ ನೋಡಿದಾಗ ಅವರು ಆ ಸ್ಥಳದಲ್ಲಿ ದೇವರನ್ನು ಒಂದು ಪ್ರಾರ್ಥನೆ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ರಸ್ತೆಯಲ್ಲಿ ಮಾಡಿದ್ರು ಏನು ಸಮಸ್ಯೆ? ಅದರಲ್ಲಿ ಏನು ತಪ್ಪಿಲ್ಲ. ಅವರು ಮಾಡ್ತಕ್ಕಂಥ ಅವ್ರದ್ದು ಬಿಲೀಫ್ ಅದರಲ್ಲಿ. ಅವ್ರು ನಮಾಜ್ ಎಲ್ಲಿ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ. ಖರ್ಗೆ ಅವರು ಹೇಳಿದ್ದಾರೆ ಅಲ್ಲೂ ಕೂಡ ಪರ್ಮಿಷನ್ ತಗೊಳ್ಳೇಬೇಕು, ಯಾರೇ ಮಾಡಿದ್ರು ತಗೊಳ್ಬೇಕು. ನಮಾಜ್ ಮಾಡುವಾಗ ಈದ್ಗಾದಲ್ಲಿ ಹೋಗಿ ಒಂದು ಗುಂಪದಲ್ಲಿ ಮಾಡ್ತಾರೆ. ಆದರೆ ಇಂಡಿವಿಜುವಲ್ ಆಗಿ ನೀವು ಮಾಡುವಾಗ, ನೀವು ಪಥಸಂಚಲನ ಯಾರಾದರೆ ಒಬ್ಬರು ಸಿಂಗಲ್ ಆಗಿ ಮಾಡ್ತಾರಾ, ಒಂದು 100 ಜನ 1000 ಜನ ಸೇರಿಸಿ ಮಾಡ್ತಾರಾ, ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಜೇವರ್ಗಿಯಲ್ಲಿ ಅವಕಾಶ ಕೊಡೋದಿಲ್ಲ ಸರ್ ನೀವು? ಜೇವರ್ಗಿಯಲ್ಲಿ ಸ್ವಲ್ಪ ಇವಾಗ ನಾವು ಜೇವರ್ಗಿಯಲ್ಲಿ ಅವರು ಮಾಡುವಾಗಲೂ ಕೂಡ ಲಾಸ್ಟ್ ಸಂಡೇ ಬೆಳಗ್ಗೆ 6 ಗಂಟೆಗೆ ಅವರು ಮಾಡಬೇಕಂತ ಹೇಳಿದ್ರು. ಸ್ಪಷ್ಟವಾಗಿ ಏನು ಹೇಳಿದ್ದೀವಿ ಅಂದರೆ, ನೀವು ಪರ್ಮಿಷನ್ ತೊಗೊಳ್ರಿ, ಪರ್ಮಿಷನ್ ತೊಗೊಂಡು ಏನು ಮಾಡ್ತಾ ಇದ್ದೀರ ಅಂತ ಆ ಒಂದು ರೀತಿಯಿಂದ ಹೇಳಿದ್ದೀವಿ. ವಿದೌಟ್ ಪರ್ಮಿಷನ್ ಎಲ್ಲ ಹಿಂದೆ ಹೆಂಗೆ ಮಾಡ್ತಾ ಇದ್ರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.